ಚಾನಲ್ ಇವತ್ತು ಬಂದು ಶನಿವಾರ ವೈಕುಂಠ ಏಕಾದಶಿ. ಸೊ ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ನಾವಿವತ್ತು ಎಲ್ಲ ಮಂತ್ರಾಲಯಕ್ಕೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ನಾವೆಲ್ಲ ಸುಮಾರು ಒಂದು 14 ಜನ ಹೋಗ್ತಾ ಇರೋದು. ನಮ್ಮ ಫ್ಯಾಮಿಲಿ, ಆಮೇಲೆ ನಮ್ಮ ಅಪ್ಪ ಅಮ್ಮ ಬರ್ತಿದ್ದಾರೆ, ಜೊತೆಗೆ ವೆಂಕಟೇಶ್ ಅವ್ರ ರಿಲೇಟಿವೇ ಅವ್ರದ್ದು 2 ಫ್ಯಾಮಿಲಿ ಬರ್ತಾ ಇದೆ. ಎಲ್ಲರೂ ಸೇರಿ ಟಿ ಟಿ ಗಾಡಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ದಸರಾದಲ್ಲೇ ಹೋಗಬೇಕು ಅಂತ ಇತ್ತು ಮಂತ್ರಾಲಯಕ್ಕೆ, ಬಟ್ ಹೋಗೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ಈ ಸರಿ ಕ್ರಿಸ್ಮಸ್ಗೆಲ್ಲ ಮಕ್ಳಿಗೆ ರಜಾ ಅಲ್ವಾ, ಹಾಗಾಗಿ ಹೊರಟಿದ್ದೀವಿ. ನಾಳೆ ಕೂಡ ದಿನ ಚೆನ್ನಾಗಿದೆ, ಹನುಮ ಜಯಂತಿ ಎಲ್ಲ ಇದೆ, ಹಾಗಾಗಿ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಮಂತ್ರಾಲಯದಲ್ಲಿ ರಾಯರ ದರ್ಶನ ಯಾವ ರೀತಿ ಇರುತ್ತೆ ಏನು ಅಂತೇಳಿ ವಿಡಿಯೋ ಕ್ಲಿಪ್ಪಿಂಗ್ಸ್ ತೋರಿಸ್ತೇನೆ. ಸೊ ಬನ್ನಿ, ಯಾವ ರೀತಿ ಇರುತ್ತೆ ನಮ್ಮ ಈ ಮಂತ್ರಾಲಯದ ಟ್ರಿಪ್ ಅಂತ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ನಮ್ಮ ಅಪ್ಪ ಅಮ್ಮ ಎಲ್ಲ ಮಧ್ಯಾಹ್ನನೇ ಬಂದು ರೆಡಿಯಾಗಿ ಕೂತ್ಬಿಟ್ಟವ್ರೆ. ಇನ್ನೂ ಟಿ ಟಿ ಗಾಡಿ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾವ್ರೆ. ನಮ್ಮ ಅಪ್ಪ ಅಂತೂ ರಂಗನಾಥ ಸ್ವಾಮಿ ಥರ ಮಲಗಿದ್ರು, ಈಗ ಎತ್ತು ಕೂತ್ಕೊಂಡು ಅವ್ರು ವೀಡಿಯೋ ಮಾಡ್ತೀನಿ ಅಂದ್ಬಿಟ್ಟು. ಇನ್ನು ಮಕ್ಕಳು ಎಲ್ಲ ರೆಡಿಯಾಗಿ ಕೂತಿದ್ದಾರೆ. ಜಸ್ಟ್ ಇವಾಗ ಅವರು ಅದೇ ನಮ್ಮ ರಿಲೇಷನ್ ಅಂದ್ವಲ್ಲ, ಅವ್ರು ಬರಬೇಕು, ಆಮೇಲೆ ಟಿ ಟಿ ಗಾಡಿ ಬರಬೇಕು, ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ವಿ. ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗ್ದಿದೆ, ಇನ್ನೇನು ಬಂದ ತಕ್ಷಣ ಹೊರಡೋದು. ಇನ್ನು ಅವತ್ತು ವೈಕುಂಠ ಏಕಾದಶಿ ಇದ್ದಿದ್ದರಿಂದ ಈ ರೀತಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೆ. ನಾವು ಮಂತ್ರಾಲಯಕ್ಕೆ ಹೋಗಿ ಆಲ್ರೆಡಿ ಒಂದು 20 ಡೇಸೇ ಆಯಿತು. ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು, ಸಾರಿ. ಸ್ವಲ್ಪ ಕೆಲಸಗಳೆಲ್ಲ ಇದ್ದಿದ್ದರಿಂದ ನನಗೆ ಎಡಿಟಿಂಗ್ ಮಾಡೋದಕ್ಕೆ ಟೈಮ್ ಸಿಗಲಿಲ್ಲ. ಹಾಗಾಗಿ ಈಗ ವಿಡಿಯೋ ಎಡಿಟಿಂಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಾನು ಆಗಲೇ ಹೇಳ್ದಾಗೆ ನಮ್ಮ ರಿಲೇಟಿವ್ ಎಲ್ಲ ಬರ್ತಾರೆ ಅಂತ ಹೇಳಿದ್ದೆ ಅಲ್ವಾ, ಅವರೆಲ್ಲ ಬಂದ್ರೂ ಟಿ ಟಿ ಗಾಡಿನೇ ಬಂದಿಲ್ಲ. ನಾವು ಸಂಜೆ ಒಂದು 6 ಗಂಟೆ ಅಷ್ಟರಲ್ಲಿ ಟಿ ಟಿ ಗಾಡಿನ ಬರೋದಕ್ಕೆ ಕೇಳಿದ್ವಿ. ಅವರು ಶಬರಿಮಲೆ ಟ್ರಿಪ್ಪಿಗೆ ಹೋಗಿದ್ರಿಂದ ಸ್ವಲ್ಪ ಲೇಟ್ ಆಯಿತು, ಬರಲೇ ಇಲ್ಲ. ನಾವು ಒಂದು 9:30ವರೆಗೂ ಕಾಯ್ದ್ವಿ. ಇನ್ನು ಮತ್ತೆ ಕಾಯೋದು ಬೇಡ, ಅಟ್ಲೀಸ್ಟ್ ಊಟನಾದ್ರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಊಟ ಎಲ್ಲ ಮಾಡ್ತಾಯಿದ್ದೀವಿ. ಊಟಕ್ಕೆ ಒಂದೊಂದು ಬಿಸಿ ಬಿಸಿ ಬಜ್ಜಿ ಮಾಡ್ಕೊಳ್ಳೋಣ ಅಂತೇಳಿ ಬಜ್ಜಿ ಮಾಡ್ಕೊಂಡು ಎಲ್ಲರೂ ಊಟ ಮಾಡ್ತಾಯಿದ್ದೀವಿ. ಇನ್ನು ನಾವು ಹೋಗಿದ್ದ ಟೈಮಲ್ಲಂತೂ ಕ್ರಿಸ್ಮಸ್ ಟೈಮ್ ಆಗಿದ್ದರಿಂದ ಟಿ ಟಿ ಗಾಡಿಗಂತೂ ತುಂಬ ಡಿಮ್ಯಾಂಡ್ ಇತ್ತು. ಯಾಕಂದರೆ ಓಂ ಶಕ್ತಿಗೆ ಹೋಗೋರು ಮತ್ತು ಶಬರಿಮಲೆಗೆ ಹೋಗೋರು, ಹಾಗೆ ಕ್ರಿಸ್ಮಸ್ ಹಾಲಿಡೇಸ್ ಆಗಿರೋದ್ರಿಂದ ಎಲ್ಲರೂ ಹೊರಗಡೆ ಹೋಗ್ತಾರೆ. ಹಾಗಾಗಿ ಟಿ ಟಿ ಗಾಡಿಗಂತೂ ತುಂಬ ಡಿಮ್ಯಾಂಡ್ ಇತ್ತು, ಸಿಗೋದೇ ನಮಗೆ ಕಷ್ಟ ಆಯಿತು. ಕೊನೆಗೂ ಫೈನಲ್ ಒಂದು 12:30 1 ಗಂಟೆ ಅಷ್ಟರಲ್ಲಿ ನಾವು ಹೊರಟ್ವಿ. 12:30 1 ಗಂಟೆಗೆ ಹೊರಟ್ರೆ ನಾವು ಈ ಮಂತ್ರಾಲಯಕ್ಕೆ ಒಂದು 6:30 ಅಷ್ಟರಲ್ಲಿ ಬಂದ್ವಿ. 6:30 ಅಷ್ಟರಲ್ಲಿ ಬಂದರೆ ನಾವು ಮುಂಚೆನೇ ಏನೂ ಬುಕ್ಕಿಂಗ್ ಮಾಡಿರಲಿಲ್ಲ ರೂಮ್ಸ್ ಎಲ್ಲ. ಇಲ್ಲೇ ಮಠದಲ್ಲಿ ರೂಮ್ಸ್ ಎಲ್ಲ ಸಿಗುತ್ತೆ, ಆದರೆ ನಾವು ಒಂದು ವಾರದ ಮುಂಚೆನೇ ಆನ್ಲೈನಲ್ಲೆಲ್ಲ ಚೆಕ್ ಮಾಡಿದಾಗ ಎಲ್ಲ ರೂಮ್ಸು ಕೂಡ ಬುಕ್ ಆಗಿಬಿಟ್ಟಿತ್ತು. ಹಾಗಾಗಿ ನಾವೇನು ಮಾಡಿದ್ವಿ, ಮಂತ್ರಾಲಯ ಇನ್ನೊಂದು 15 ಕಿಲೋಮೀಟ್ರ್ ಇದ್ದಂಗೆ ಅಲ್ಲೇ ರೂಮ್ಸ್ ಬುಕ್ ಮಾಡಿಕೊಂಡು ಎಲ್ಲರೂ ಸ್ನಾನ ಮಾಡಿಕೊಂಡು ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಓಕೆ, ಇವಾಗ ದೇವಸ್ಥಾನದ ಮುಂಭಾಗಕ್ಕೆ ಬಂದ್ವಿ. ಇಲ್ಲಿ ಮಂತ್ರಾಲಯದಲ್ಲಿ ದೇವಸ್ಥಾನದ ಮುಂದೆ ನೋಡಿ ಈ ರೀತಿ LED ಸ್ಕ್ರೀನಲ್ಲಿ ರಾಯರಿಗೆ ಅಭಿಷೇಕ ಮಾಡೋದಾಗಿರ್ಬೋದು, ಪೂಜೆ ಮಾಡೋದನ್ನೆಲ್ಲ ಈ ಥರ LED ಸ್ಕ್ರೀನಲ್ಲಿ ಹಾಕಿರ್ತಾರೆ. ಇದು ನೋಡಿಕೊಂಡು ಇವಾಗ ನಾವು ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಜನ ಅಂತೂ ಸಿಕ್ಕಾಪಟ್ಟೆ ಜನ, ನೋಡ್ತಾ ಇದ್ದಿರಲ್ಲ ಯಾವ ರೀತಿ ಇದ್ದಾರೆ ಅಂತೇಳಿ.
ಇನ್ನು ಇವತ್ತು ಹನುಮ ಜಯಂತಿ ಆಗಿದ್ದರಿಂದ ವಿಶೇಷವಾದ ಪೂಜೆ ಕೂಡ ಇತ್ತು. ದೇವ್ರನ್ನ ನೋಡೋದಲ್ಲ ಈ ರೀತಿ ರಥೋತ್ಸವ ಮಾಡ್ದಂಗೆ ಮಾಡ್ತಾಯಿದ್ರು. ಮೆರವಣಿಗೆ ಎಲ್ಲ ದೇವಸ್ಥಾನದ ಸುತ್ತ ಮೆರವಣಿಗೆ ಕೂಡ ಮಾಡ್ತಾಯಿದ್ರು. ಇನ್ನು ಈ ಕ್ಯೂ ನೋಡ್ತಾ ಇದ್ರಲ್ಲ ಎಷ್ಟು ಜನ ಇದ್ದಾರೆ ಕ್ಯೂ ಅಂದರೆ ನಮಗೆ ಒಂದು ಸರಿ ಗಾಬರಿ ಆಯಿತು. ಈ ಜನದಲ್ಲಿ ನಮ್ಗೆ ಯಾವಾಗಪ್ಪ ದರ್ಶನ ಸಿಗುತ್ತೆ ಅಂತೇಳಿ. ಅಂತೂ ಇಂತೂ ನಾವು ಇವಾಗ ದರ್ಶನ ಮಾಡೋದಕ್ಕೆ ನಿಂತಿದ್ದೀವಿ. ಇನ್ನು ಇಷ್ಟು ಜನ ಇದ್ದರೂ ಕೂಡ ಕ್ಯೂ ಅಲ್ಲಿ ಬೇಗ ಸಾಕ್ತಾಯಿದ್ರು. ಒಂದೇ ಕಡೆ ಸ್ಟ್ರಕ್ ಆಗ್ತಾ ಇರಲಿಲ್ಲ. ಈಗ ನಾವು ತಿರುಪತಿ ಧರ್ಮಸ್ಥಳದಲ್ಲೆಲ್ಲ ಹೆಂಗೆ ಸ್ವಲ್ಪ ಹೊತ್ತು ಕೂಡಾಕೋದು ಹಂಗೆಲ್ಲ ಮಾಡ್ತಾರಲ್ಲ, ಆ ಥರ ಮಾಡಲ್ಲ ಇಲ್ಲಿ. ಮಂತ್ರಾಲಯದಲ್ಲಿ ಎಷ್ಟು ಜನ ಇದ್ದರೂ ಕೂಡ ಬೇಗ ಕ್ಯೂ ಮುಂದೆ ಹೋಗುತ್ತೆ ಮತ್ತು ದರ್ಶನ ಎಲ್ಲ ಬೇಗನೆ ಆಗೋಗುತ್ತೆ. ಇಲ್ಲಿ ದೇವಸ್ಥಾನದ ಒಳಗಡೆ ಮಾಮೂಲಿ ಗಂಡು ಮಕ್ಕಳೆಲ್ಲ ಶರ್ಟ್ ತೆಗೆದುಬಿಟ್ಟೆ ಬರಬೇಕು ದರ್ಶನಕ್ಕೆ ಒಳಗಡೆ ಹೋಗುವಾಗ. ಇನ್ನು ಪಂಚೆ ಅಂತೂ ಕಂಪಲ್ಸರಿ ಇಲ್ಲಿ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿತ್ತು. ಆದರೆ ಒಳಗಡೆ ಎಲ್ಲೂ ಕೂಡ ಕ್ಯಾಮ್ರಾ ಅಲೋ ಇಲ್ಲದೆ ಇರೋದ್ರಿಂದ ನಾನೇನು ಅಷ್ಟಾಗಿ ಶೂಟ್ ಮಾಡೋದಕ್ಕೆ ಹೋಗಿಲ್ಲ. ಇನ್ನು ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಈಗ ಸ್ವಲ್ಪ ಹೊತ್ತೆಲ್ಲರೂ ಹೊರಗಡೆ ಕೂತ್ಕೊಳ್ಳೋಣ ಅಂಥೇಳಿ ಕೂತಿದ್ದೀವಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಇನ್ನು ಇಲ್ಲಿ ದೇವಸ್ಥಾನ ಸುತ್ತ ಕೆಲವೊಂದು ಬೋರ್ಡ್ಸ್ ಹಾಕಿರ್ತಾರೆ. ಸಮಸ್ಯೆಗಳನ್ನು ಗುರುರಾಯರ ಹತ್ರ ಹೇಳಬೇಡಿ, ಸಮಸ್ಯೆಗಳಿಗೆ ಹೇಳಿ ನಮ್ಮಲ್ಲಿ ರಾಯರಿದ್ದಾರೆ ಅಂತೇಳಿ. ಸೊ ಅದೊಂಥರ ಚೆನ್ನಾಗಿತ್ತು ಅದು ಮೀನಿಂಗು. ಹಂಗಾಗಿ ಇಲ್ಲಿ ದೇವಸ್ಥಾನ ಸುತ್ತ ಏನು ಬೋರ್ಡ್ ಹಾಕಿದ್ದಾರೆ ಅದನ್ನೆಲ್ಲ ಓದ್ಕೊಂಡು ಇವಾಗ ನಾವು ಇಲ್ಲೇ ಗ್ಲಾಸಲ್ಲಿ ರಾಯರು ಉಪಯೋಗಿಸ್ತಾ ಇದ್ದಂಥ ವೀಣೆ ಆಗಿರ್ಬೋದು, ಆಮೇಲೆ ಕೆಲವೊಂದು ಅವರು ಪೀಠಗಳು ಅದನ್ನೆಲ್ಲನೂ ಇಲ್ಲಿ ಗ್ಲಾಸ್ ಹಾಕಿ ಇಟ್ಟಿದ್ದಾರೆ, ಯಾರೂ ಕೂಡ ಮುಟ್ತಾ ಇರೋ ರೀತಿ. ಹಾಗಾಗಿ ಅದನ್ನೆಲ್ಲ ಇವಾಗ ನೋಡಿಕೊಂಡು ದೇವಸ್ಥಾನ ಸುತ್ತ ಇವಾಗ ಬರ್ತಾಯಿದ್ದೀವಿ. ಇನ್ನು ಇಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋ ಹಾಗೆ ಕೆಲವೊಂದು ತಾಮ್ರ ಹಿತ್ತಾಳೆ ಐಟಮ್ಸ್ ಎಲ್ಲ ಇಲ್ಲಿ ಮಾರ್ತಾ ಇರ್ತಾರೆ. ನಾವು ಫೋಟೋ ತೊಗೊಳ್ಳೋಣ ಅಂದ್ಕೊಂಡ್ವಿ, ಆದರೆ ರಾಘವೇಂದ್ರ ಸ್ವಾಮಿ ಫೋಟೋ ತೊಗೊಂಡ್ರೆ ಮನೇಲಿ ನಾನ್ ವೆಜ್ ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾವು ಫೋಟೋ ತೊಗೊಳ್ಳಿಲ್ಲ. ಮನೆಗೆ ಪಂಚಪಾತ್ರೆ ಉದ್ಧರಣೆ ಇರಲಿಲ್ಲ, ಹಾಗಾಗಿ ಅದು ತೊಗೊಳ್ಳೋಣ ಅಂದ್ಬಿಟ್ಟು ತೊಗೋತಾ ಇದ್ವಿ. ಮೀಡಿಯಂ ಸೈಜ್ದು ಪಂಚಪಾತ್ರೆ ದೊಡ್ಡದಾಗಲ್ಲಪ್ಪ, 350 ರೂಪಾಯಿ. ಚೆನ್ನಾಗಿದೆ ಇಲ್ಲ ನೋಡಿರಿ ಇದು. ಇನ್ನು ದೇವಸ್ಥಾನದ ದರ್ಶನ ಎಲ್ಲ ಆದಮೇಲೆ ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಇಲ್ಲಿ ಮಂತ್ರಾಲಯದ ಒಳಗಡೆನೇ ಮ್ಯೂಸಿಯಮ್ ಇದೆ. ಆ ಮ್ಯೂಸಿಯಮ್ಗೆಲ್ಲ ಹೋಗಿದ್ವಿ. ಅಲ್ಲಿ ಯಾವುದೇ ಥರ ಕ್ಯಾಮ್ರಾ ಅಲೋ ಇಲ್ಲ, ಜೊತೆಗೆ ಒಂದೊಂದು ವ್ಯಾನಿಟಿ ಬ್ಯಾಗ್ ಕೂಡ ತಗೊಂಡೋಗಂಗಿಲ್ಲ ನಾವು ಒಳಗಡೆ, ಎಲ್ಲ ಹೊರಗಡೆನೇ ಇಟ್ಟು ಹೋಗಬೇಕು. ಹಾಗಾಗಿ ಅಲ್ಲಿ ಇದೇನು ನಾನು ಕ್ಯಾಪ್ಚರ್ ಮಾಡೋದಕ್ಕಾಗಿಲ್ಲ. ಬಟ್ ಮ್ಯೂಸಿಯಮ್ ಮಾತ್ರ ತುಂಬ ಚೆನ್ನಾಗಿದೆ. ಅದು ನೋಡೋಕ್ಕೆ ಮಿನಿಮಮ್ ನಿಮಗೆ 1 ಅವರು, ನಾವು ಎಷ್ಟೇ ಬೇಗ ನೋಡ್ಕೊಂಬರ್ತೀವಿ ಅಂದರೂ 1 ಅವರ್ ಅಂತೂ ಬೇಕೇ ಬೇಕು. ಅಲ್ಲಿರೋ ಹಾಕಿರೋಂಥ ಇನ್ಫಾರ್ಮೇಷನ್ ಆಗಿರ್ಬೋದು, ಪಿಕ್ಚರ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಆಮೇಲೆ ರಾಯರು ಯಾವ ರೀತಿ ಇದ್ದರು ಅದನ್ನೆಲ್ಲ ಒಂಥರ ರೀಕ್ರಿಯೇಟ್ ಮಾಡೋದ್ರೆ ಚೆನ್ನಾಗಿದೆ. ಅದು ಯಾರಾದರೂ ಮಂತ್ರಾಲಯಕ್ಕೆ ಹೋದರೆ ಮಿಸ್ ಇಲ್ಲದೆ ಅದನ್ನು ನೋಡ್ಕೊಂಬನ್ನಿ. ಹಾಗೆ ಅಲ್ಲಿಂದ ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಇಲ್ಲಿ ಮೆಹಂದಿದು ಹಚ್ಚೆಲ್ಲ ಹಾಕ್ತಾರೆ. ಅದನ್ನು ನಮ್ಮಮ್ಮ ಮಕ್ಕಳಿಗೆಲ್ಲ ಹಾಕಿಸ್ತವ್ರೆ. ಇದು 1 ವಾರ ಇರುತ್ತಂತೆ ಇದು. ಹಾಗಾಗಿ ಅವರು ಖುಷಿಯಿಂದ ಇದನ್ನೆಲ್ಲ ಹಾಕಿಸ್ಕೊತಾ ಇದ್ದಾರೆ.
ಇನ್ನು ಇಲ್ಲಿ ಮಂತ್ರಾಲಯದಲ್ಲಂತೂ ಈ ಗಿಳಿ ಶಾಸ್ತ್ರ ಹೇಳೋರಂತೂ ಉದ್ದಕ್ಕೂ ಕೂತಿರ್ತಾರೆ. ಹೋಗೋರ್ನಂತೂ ಬಿಡೋದೇ ಇಲ್ಲ, ಬನ್ನಿ ಶಾಸ್ತ್ರ ಕೇಳಿ ಬನ್ನಿ ಅಂತ ಕೂಗ್ಕೋತಾ ಇರ್ತಾರೆ. ನಮಗೆ ಈ ಥರ ಶಾಸ್ತ್ರ ಎಲ್ಲ ನಂಬಿಕೆ ಇಲ್ಲ, ನಾವು ಹಾಗಾಗಿ ಇದಕ್ಕೆಲ್ಲ ಏನು ಕೂತ್ಕೊಳ್ಳಿಲ್ಲ. ಜಸ್ಟ್ ಅಲ್ಲಿ ಗಿಳಿಗಳೆಲ್ಲ ಇರುತ್ತಲ್ಲ ಅದನ್ನು ಈಸ್ಕೊಂಡು ನಮ್ಮ ಕೈ ಮೇಲೆ ಈ ಥರ ಬೆರಳ ಮೇಲೆ ಬಂದು ಕೂತ್ಕೊಳ್ಳುತ್ತಲ್ಲ ಅದನ್ನು ಇಟ್ಕೊಂಡು ಫೋಟೋ ತಗೊಳ್ಳೋದು ಹಿಂಗೆಲ್ಲ ಮಾಡ್ತಾಯಿದ್ದೀವಿ. ಅದು ಅಷ್ಟೇ, ಅವರು ಕೈಯಿಂದ ಹಿಂಗೆ ಬೆರಳಿಗೆ ಕೊಟ್ಟರೆ ಬರುತ್ತೆ, ನಾವೇ ಎತ್ಕೊಳ್ಳೋಕೆ ಹೋದರೆ ಬರ್ತಾನೆ ಇರಲಿಲ್ಲ. ಸೊ ನಾನು ನೋಡಿ ಈ ಥರ ಸುಮ್ಮನೆ ಫೋಟೋ ತಗೊಳ್ಳೋಣ ಅಂದ್ಬಿಟ್ಟು ಬೆರಳ ಮೇಲೆ ಕುಂಡಿಸ್ಕೊಂಡಿದ್ದೀನಿ. ತುಂಬ ಭಯ ಆಗ್ತಾಯಿತ್ತು ನನಗಂತೂ. ಹಾಗೆ ಇಲ್ಲಿಂದ ಡೌನಿಗೆ ಬಂದರೆ ಇಲ್ಲಿ ತುಂಗಭದ್ರಾ ನದಿ ಇದೆ. ಇಲ್ಲಿ ದೇವ್ರಿಗೆ ದೀಪ ಎಲ್ಲ ಹಚ್ಬಿಟ್ಟು ಒಂದು 5 ದೀಪ ಕೊಡ್ತಾರೆ. ಈ ಥರ ಒಂದು 40 ರೂಪಾಯಿ 50 ರೂಪಾಯಿ ಅನಿಸುತ್ತೆ, ಒಂದು 5 ದೀಪ ಕೊಡ್ತಾರೆ. ಇದನ್ನು ಹಚ್ಚಿ ಅಂದ್ಬಿಟ್ಟು ಇಲ್ಲೇ ತೊಗೊಂಡು ಹಚ್ಚೋದು. ಹಂಗಾಗಿ ನಮ್ಮನೆಯವರು ನಾವು ಎಲ್ಲ ಸೇರಿ ಇವಾಗ ಇಲ್ಲೇ ದೀಪ ಹಚ್ತಾ ಇದ್ದೀವಿ. ಇನ್ನು ಪೂಜೆ ಎಲ್ಲ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ತುಂಗಭದ್ರಾ ನದಿ ಇದೆಯಲ್ಲ, ಇಲ್ಲಿ ಕೆಳಗಡೆವರೆಗೂ ಹೋಗಲಿಲ್ಲ ನಾವು, ಯಾಕಂದರೆ ನೀರೇನು ಇರಲಿಲ್ಲ. ಹಂಗಾಗಿ ಇಲ್ಲೇ ದೂರದಲ್ಲೇ ನಿಂತು ನೋಡ್ಕೊಂಡ್ವಿ. ಬಿಸಿಲೆಲ್ಲ ಜಾಸ್ತಿ ಇದ್ದಿದ್ದರಿಂದ ನಾವು ಫುಲ್ಲು ಕೆಳಗಡೆವರೆಗೂ ಹೋಗಲಿಲ್ಲ. ಹಾಗೆ ಇಲ್ಲಿ ಒಂಟೆ ಹಾಗೆ ಕುದುರೆ ಮೇಲೆಲ್ಲ ಸವಾರಿ ಮಾಡೋರ್ನೂ ಕೂಡ ದುಡ್ಡು ಇಸ್ಕೊಂಡು ಎಲ್ಲ ಮಾಡಿಸ್ತಾಯಿದ್ರು. ಹಾಗೆ ನೋಡ್ಕೊಂಡು ಇವಾಗ ಮತ್ತೆ ದೇವಸ್ಥಾನದ ಹತ್ರ ಮುಂದೆ ಬಂದ್ವಿ, ಫೋಟೋಸ್ ಎಲ್ಲ ತೊಗೊಳ್ಳೋಣ ಅಂದ್ಬಿಟ್ಟು. ಈಗೆಲ್ಲರೂ ನಿಂತ್ಕೊಂಡು ಫ್ಯಾಮಿಲಿ ಫೋಟೋಗಳನ್ನೆಲ್ಲ ತೊಗೋತಾ ಇದ್ವಿ. ಹಾಗೆ ನಾವು ತೊಗೊಂಡಿರೋವಂಥ ಫೋಟೋಸ್ನೆಲ್ಲ ನಾನಿಲ್ಲಿ ಆ್ಯಡ್ ಮಾಡ್ತೀನಿ, ವಿಡಿಯೋದಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ನೋಡಿ. ಇನ್ನು ದೇವಸ್ಥಾನದ ಹತ್ರ ಫೋಟೋಸ್ ಎಲ್ಲ ತೊಗೊಂಡಾದಮೇಲೆ ಇವಾಗ ಇಲ್ಲೇ ಸೇವಾ ಕೌಂಟ್ರ್ ಇದೆ, ಇಲ್ಲಿ ಪ್ರಸಾದ ತೊಗೊಳ್ಳೋಣ ಅಂತೇಳಿ ಬಂದ್ವಿ. ಈ ಮಂತ್ರಾಲಯದಲ್ಲಿ ಪ್ರಸಾದ ಅಂದರೆ ಆರೆಂಜ್ ಕಲರಲ್ಲಿ ಕೊಬ್ಬರಿ ಮಿಠಾಯಿ ಥರ ಇರುತ್ತೆ, ಅದೊಂದೇ ಅಷ್ಟೇ ಕೊಡೋದವರು. ಅದು 100 ರೂಪಾಯಿಗೆ 4 ಪ್ಯಾಕೆಟ್ ಏನೋ ಕೊಡ್ತಾರೆ. ಅದೇ ಇಲ್ಲಿ ಪ್ರಸಾದ ಅಂದರೆ. ಸೊ ಅದನ್ನೆಲ್ಲ ತೊಗೊಂಡು ಇವಾಗ ಊಟಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಇಲ್ಲೇ ದೇವಸ್ಥಾನದಲ್ಲಿ ಊಟ ಮಾಡೋಣ, ಪ್ರಸಾದ ಸಿಕ್ತಂಗೆ ಆಗುತ್ತೆ ಮಾಡೋಣ ಅಂತ ಅಂದ್ಕೊಂಡ್ವಿ. ಆದರೆ ಅಲ್ಲಿದ್ದ ಜನ ನೋಡಿದ್ರೆ ನೆನೆಸ್ಕೊಂಡ್ರೆ ಈಗಲೂ ಭಯ ಆಗುತ್ತೆ, ಅಷ್ಟು ಜನ ಇದ್ದರು. ದೇವಸ್ಥಾನದ ಒಳಗಡೆನೂ ಅಷ್ಟು ಜನ ಇರಲಿಲ್ಲ, ಅಷ್ಟು ಜನ ಇದ್ದರು. ಅವ್ರನ್ನೆಲ್ಲ ನಾವು ಕಾಯ್ದು ಊಟ ಮಾಡ್ತೀವಿ ಅಂದರೆ ನಮಗೆ 2-3 ಅವರಂತೂ ಬೇಕಾಗಿತ್ತು. ಕ್ಯೂ ಹಾಲ್ ಒಳಗಡೆನೂ ಜಾಸ್ತಿ ಇದ್ದರು ಮತ್ತು ಹೊರಗಡೆನೂ ಜಾಸ್ತಿ ಕ್ಯೂ ಇತ್ತು. ಹಾಗಾಗಿ ಸರಿ ನಾವು ಇಲ್ಲೇ ಎಲ್ಲರೂ ಹೊರಗಡೆ ತಿನ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲೇ ಒಂದು ರಾಘವೇಂದ್ರ ಭವನ್ ಅಂತ ಇದೆ, ಇಲ್ಲಿಗೆ ಬಂದು ಇವಾಗ ಊಟಕ್ಕೆ ಬಂದಿದ್ದೀವಿ. ಇಲ್ಲಿ ಎಲ್ಲರೂ ಮಧ್ಯಾಹ್ನ 1:30 ಆಗಿದ್ದರಿಂದ ಎಲ್ಲರೂ ಇಲ್ಲೇ ಫುಲ್ ಮೀಲ್ಸ್ ತೊಗೊತಾ ಇದ್ವಿ. ಬೆಳಿಗ್ಗೆ ಟಿಫನ್ ಮಾಡಿರಲಿಲ್ಲ, ಹಾಗಾಗಿ ಒಟ್ಟಿಗೆ ಊಟ ಮಾಡಿಬಿಡೋಣ ಅಂಥೇಳಿ ಎಲ್ಲರೂ ಊಟ ಮಾಡ್ತಾಯಿದ್ದೀವಿ. ಇನ್ನು
ಇಲ್ಲಿಂದ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಪಂಚಮುಖಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಇಲ್ಲಿ ಮಂತ್ರಾಲಯಕ್ಕೆ ಬಂದಿರೋರು ಅಲ್ಲಿ ದೇವಸ್ಥಾನಕ್ಕೆ ಹೋಗುವಂಥ ವಾಡಿಕೆ ಇದೆ. ಹಾಗಾಗಿ ನಾವು ಕೂಡ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮಂತ್ರಾಲಯದಿಂದ ಒಂದು 20 - 25 ಕಿಲೋಮೀಟ್ರ್ ಆಗ್ಬೋದು ಅನಿಸುತ್ತೆ ಅಲ್ಲಿಗೆ. ಹಂಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇನ್ನು ಈ ಪಂಚಮುಖಿ ದೇವಸ್ಥಾನದಲ್ಲೂ ಕೂಡ ಈ ಮಂತ್ರಾಲಯ ಥರನೇ ಜನ ಇದ್ದರು. ಯಾಕಂದರೆ ಅಲ್ಲಿರೋರೆಲ್ಲ ಇಲ್ಲಿಗೆ ಬಂದೇ ಬರ್ತಾರಲ್ವ, ಹಂಗಾಗಿ ಇಲ್ಲೂ ಕೂಡ ಜನ ಇದ್ದರು. ನಾವು ಇವಾಗ ದೇವಸ್ಥಾನಕ್ಕೆ ಬಂದು ಇವಾಗ ಕ್ಯೂ ನಿಂತು ದರ್ಶನಕ್ಕೆ ಇದು ಮಾಡ್ಕೊಂಡಿದ್ದೀವಿ. ಇಲ್ಲಿ ಒಳಗಡೆ ದೇವಸ್ಥಾನದಲ್ಲೂ ಅಷ್ಟೇ ಕ್ಯಾಮ್ರಾ ಅಲೋ ಇಲ್ಲ. ಇಲ್ಲಿ ದೇವರು ವಿಗ್ರಹದ ರೂಪದಲ್ಲಿಲ್ಲ, ಬಂಡೆಯಲ್ಲಿ ಉದ್ಭವ ಆಗಿರೋವಂಥದ್ದು. ಸೊ ಇಲ್ಲಿ ಆಂಜನೇಯ ಸಂಚಾರ ಮಾಡ್ತಾಯಿದ್ರು, ಆಂಜನೇಯ ಸ್ವಾಮಿ ಅಂತೇಳಿ ಹೇಳ್ತಾರೆ. ಹಾಗೆ ಇಲ್ಲಿ ಆಂಜನೇಯ ಸ್ವಾಮಿ ಪಾದುಕೆ ಕೂಡ ಎಲ್ಲ ಇದೆ ಇಲ್ಲಿ. ಇನ್ನು ದೇವಸ್ಥಾನದಿಂದ ಹೊರಗಡೆ ಬರ್ತಿದ್ದಂಗೆ ಇಲ್ಲಿ ಏನು ಬಂಡೆಗಳ ಥರ ಎಲ್ಲ ನೋಡ್ತಾ ಇದ್ದೀರ ನೋಡಿ, ಇದು ಎಲ್ಲ ಹಾಸಿಗೆ ದಿಂಬಂತೆ. ಅಂದರೆ ಆಂಜನೇಯ ಸ್ವಾಮಿಯವರು ಇಲ್ಲಿ ವಿಶ್ರಾಂತಿ ತಗೋತಾ ಇದ್ದಂಥ ಜಾಗ ಅಂತೇಳಿ ಹೇಳ್ತಾರೆ. ವಿಮಾನದ ರೀತಿ ನೋಡಿ, ಇಲ್ಲಿ ಕಲ್ಲುಗಳಿದೆಯಲ್ಲ ಇದು ವಿಮಾನದ ರೀತಿ. ಹಾಗೆ ಈ ಕಡೆ ಕಲ್ಲೆಲ್ಲ ಹಾಸಿಗೆ ದಿಂಬು ಅಂತೇಳಿ ಕರೀತಾರೆ. ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ಹಂಗಂತ. ಇಲ್ಲೆಲ್ಲ ಆಂಜನೇಯ ಸ್ವಾಮಿ ವಿಶ್ರಾಂತಿ ಪಡೆದು ಮಲ್ಕೋತಾ ಇದ್ದಂಥ ಜಾಗ ಅಂತೇಳಿ ಹೇಳ್ತಾರೆ. ನೋಡಿ, ಯಾವುದೇ ಗ್ರಿಪ್ ಇಲ್ಲದೆ ಮತ್ತು ಬೀಳುತ್ತೆ ಅನ್ನೋ ಏನೂ ಇಲ್ಲ ನೋಡಿ. ಬಂಡೆ ಯಾವ ಥರ ಇದೆ, ಈ ಥರ ಇದೆ ಇಲ್ಲೆಲ್ಲ ನೋಡೋದಕ್ಕೆ. ತುಂಬ ಪುರಾತನ ಕಾಲದ ದೇವಸ್ಥಾನ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಇಲ್ಲಿ ಬಂಡೆಲೇ ಅದೇ ಲಕ್ಷ್ಮೀದೇವಿ ದೇವಸ್ಥಾನ ಇದೆ. ಇಲ್ಲೂ ಅಷ್ಟೇ ದೇವರು ಬಂಡೆಯಲ್ಲಿ ಮಧ್ಯದಲ್ಲಿ ಈ ಥರ ಉದ್ಭವ ಆಗಿರೋದು. ಸೊ ಅಲ್ಲೂ ಹೋಗಿ ಇವಾಗ ದರ್ಶನ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇಲ್ಲೂ ಬಂಡೆ ಒಳಗಡೆ ಇರೋ ದೇವಸ್ಥಾನ ತೋರಿಸೋಣ ಅಂದರೆ ಇಲ್ಲೂ ಕೂಡ ಕ್ಯಾಮ್ರಾ ಅಲೋ ಇಲ್ಲ. ಹಾಗಾಗಿ ನನಗೆ ಎಷ್ಟು ಸಾಧ್ಯನೋ ಅಷ್ಟು ವಿಡಿಯೋ ಮಾಡಿದ್ದೀನಿ. ನೆಕ್ಸ್ಟು ಇವಾಗ ನಾವು ಬಂದಿರೋದು ಬಿಚ್ಚಾಲೆ ಅನ್ನೋ ಊರಿಗೆ. ಸೊ ಇಲ್ಲಿ ಬಿಚ್ಚಾಲಮ್ಮನ ದೇವಸ್ಥಾನ ಅಂತೇಳಿ ಇದೆ. ಮಂತ್ರಾಲಯಕ್ಕೆ ಹೋದವರು ಇಲ್ಲೂ ಕೂಡ ಅಷ್ಟೇ ಬಂದು ದರ್ಶನ ಮಾಡಿ ಹೋಗ್ತಾರೆ. ಇಲ್ಲಿ ಸ್ಟಾರ್ಟಿಂಗ್ಗೆ ಬರ್ತಿದ್ದಂಗೆ ಗೋಶಾಲೆ ಇದೆ. ಇಲ್ಲೂ ಕೂಡ ಹಸುಗಳನ್ನೆಲ್ಲ ನೋಡಿಕೊಂಡು, ಹಾಗೆ ಕೆಲವೊಂದು ಪುಟ್ಟ ಕರುಗಳೆಲ್ಲ ಇತ್ತು, ಅದನ್ನೆಲ್ಲ ಇವಾಗ ನೋಡ್ತಾ ಇದ್ದೀವಿ.
ಇನ್ನು ಈ ದೇವಸ್ಥಾನಗಳೆಲ್ಲ ನೋಡ್ಕೊಂಡಾದಮೇಲೆ ಇವಾಗ ನಾವು ನೆಕ್ಸ್ಟ್ ಹೋಗ್ಬೇಕಾಗಿದ್ದು ಹಂಪಿಗೆ. ನೆಕ್ಸ್ಟ್ ಡೇ ನಾವು ಹಂಪಿಗೆ ಹೋಗೋದಿತ್ತು. ಹಾಗಾಗಿ ಇಲ್ಲೇ ಹತ್ರದಲ್ಲಿ ಎಲ್ಲರೂ ಅಡುಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಒಂದು ಕಡೆ ಟಿ ಟಿ ಗಾಡಿ ನಿಲ್ಲಿಸ್ಬಿಟ್ಟು ಅಡುಗೆ ಮಾಡ್ಕೊತಾ ಇದ್ದೀವಿ. ನಾವು ಬೆಂಗಳೂರಿಂದನೇ ಬರುವಾಗ ಸ್ಟವ್ವು ಹಾಗೆ ಸಿಲಿಂಡ್ರು ಇದೆಲ್ಲ ಪಾತ್ರೆಗಳು ಏನೇನು ಬೇಕೋ ಅದನ್ನೆಲ್ಲ ತಗೊಂಬಂದಿದ್ವಿ. ಯಾಕಂದರೆ ಒಂದು ಕಡೆ ಹೊರಗಡೆ ಬಂದಾಗ ಅಲ್ಲಿ ಸಿಚುವೇಶನ್ ತಕ್ಕಾಗಿ ಏನಾದರೂ ನಮಗೆ ಊಟ ಸಿಕ್ಕಿಲ್ಲ ಅಂತಂದರೆ ನಾವೇ ಮಾಡ್ಕೋಬೋದಲ್ಲ ಅಂದ್ಬಿಟ್ಟು ಇದನ್ನೆಲ್ಲ ಎತ್ಕೊಂಬಂದಿದ್ವಿ. ಹಂಗಾಗಿ ಈ ಕೊರೋನಾ ಅಂತ ಬೇರೆ ಎದುರಿಸ್ತಿದ್ರಲ್ವ, ಹಾಗಾಗಿ ಸುಮ್ಮನೆ ಯಾಕೆ ಬೇಕು ರಿಸ್ಕು ಅಂತೇಳಿ ತಗೊಂಬಂದಿದ್ವಿ. ಬಟ್ ತೊಗೊಂಬಂದಿದ್ದು ತುಂಬ ಹೆಲ್ಪ್ ಆಯಿತು. ಇವಾಗ ಇಲ್ಲಿ ನೈಟ್ ಮಾಡ್ಕೊತಾ ಇದ್ವಿ. ಆಲ್ರೆಡಿ 8:30-9 ಗಂಟೆ ಆಗಿತ್ತು ಟೈಮು. ಎಲ್ಲರೂ ಒಂದೊಂದು ಒಬ್ಬೊಬ್ಬರು ತರಕಾರಿ ಹೆಚ್ಚಿಕೊಡೋದು, ಒಬ್ಬರು ಅಕ್ಕಿ ತೊಳ್ಕೊಡೋದು ಇದೆಲ್ಲ ಮಾಡಿಕೊಂಡು ಬೇಗನೆ ಅಡುಗೆ ಮಾಡ್ಕೊತಾ ಇದ್ವಿ. ಇನ್ನು ಅಡುಗೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲನೂ ತಂದಿದ್ವಿ. ಹಾಗಾಗಿ ಬೇಗನೆ ಮಾಡ್ಕೊತಾ ಇದ್ವಿ. ಇನ್ನು ನಾವು ಯಾವುದೇ ಸಂದರ್ಭ ಆಗಿರಲಿ ಅಲ್ಲಿ ಸಿಚುವೇಶನ್ ತಕ್ಕಾಗಿ ಎಲ್ಲರೂ ಅಡ್ಜಸ್ಟ್ ಆಗಿಬಿಡ್ತೀವಿ. ಅದೇ ಬೇಕು ಇದೇ ಬೇಕು ಅಂತ ಯಾರೂ ಹಂಗೆಲ್ಲ ಇದು ಮಾಡ್ಕೊಳ್ಳಲ್ಲ. ಅಲ್ಲಿ ಸಂದರ್ಭಕ್ಕೆ ತಕ್ಕಾಗಿ ಅಡ್ಜಸ್ಟ್ ಆಗೋಗ್ತೀವಿ. ಇನ್ನು ಅಡುಗೆ ಮಾಡೋದಕ್ಕೆ ಎಲ್ಲ ಏನು ರುಬ್ಬದೇ ಇದ್ರೂ ದಿಢೀರಾಗಿ ಮಾಡಿದ್ರು ಕೂಡ ಎಷ್ಟು ಅಡುಗೆ ಟೇಸ್ಟಾಗಿ ಚೆನ್ನಾಗಿತ್ತು ಅಂದರೆ ಮಕ್ಕಳೆಲ್ಲ ಕೂಡ 2 ಸರಿ ಹಾಕ್ಸ್ಕೊಂಡು ಊಟ ಮಾಡಿದ್ರು. ಯಾಕಂದರೆ ಎಲ್ಲರಿಗೂ ಹಸಿವಾಗಿತ್ತಲ್ಲ, ಹೊರಗಡೆ ಜರ್ನಿ ಮಾಡುವಾಗ ಊಟ ಮಾಡಬೇಕು ಅಂತ ಅನಿಸುತ್ತೆ. ಹಾಗಾಗಿ ಎಲ್ಲರೂ ಕೂಡ ಅಡುಗೆ ಎಲ್ಲ ಚೆನ್ನಾಗಿತ್ತು ಅಂತೇಳಿ ಊಟ ಮಾಡಿದ್ರು. ಇನ್ನು ಆಲ್ಮೋಸ್ಟು ನಮ್ಮ ಕಡೆ ಗಂಡ್ಮಕ್ಳಿಗೂ ಕೂಡ ಕೆಲವೊಂದು ಬೇಸಿಕ್ ಅಡುಗೆಗಳಂತೂ ಬಂದೇ ಬರುತ್ತೆ. ಹಂಗಾಗಿ ಅವರು ಇದೊಂದು ಹೆಲ್ಪ್ ಮಾಡಿಕೊಡ್ತಾಯಿದ್ರು. ಇದೆಲ್ಲ ಮಾಡಿಕೊಂಡು ಒಟ್ಟಿಗೆ ಎಲ್ಲರೂ ಸೇರಿ ಇವಾಗ ಅಡುಗೆ ಮಾಡ್ತಾಯಿದ್ದೀವಿ. ತರಕಾರಿ ಸಾಂಬಾರು ಮಾಡ್ತಾಯಿದ್ದೀವಿ. ಅದ್ರ ಜೊತೆ ಅನ್ನ ಕೂಡ ಬಸ್ತಿಟ್ಟಿದ್ದೀವಿ. ಹಾಗೇ ಒಂದೊಂದು ಹಪ್ಳ ಕರ್ಕೊಂಡು ಊಟ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೋತಾ ಇದ್ದೀವಿ. ಇನ್ನು ನಾವು ಎಲ್ಲೂ ಕೂಡ ಆಲ್ಟ್ ಆಗೋವಂಥ ಇದರಲ್ಲಿ ಇರಲಿಲ್ಲ. ಯಾಕಂದರೆ ನಾವು ಹಂಪಿಗೆ ಹೋಗ್ಬೇಕಾಗಿದ್ದರಿಂದ ಹಂಪಿ ಇಲ್ಲಿಂದ ಎಷ್ಟು 94 ಕಿಲೋಮೀಟ್ರ್ ಆಗುತ್ತೆ ಅಂತಲೋ ಏನೋ ಹೇಳಿದರು. ಯಾಕಂದರೆ ನಾವು ಇಲ್ಲಿ ಎಲ್ಲ ಲೇಟ್ ಮಾಡ್ತಾ ಕೂತ್ಕೊಂಡು ನೈಟು ರೂಮ್ ಮಾಡಿ ಆಲ್ಟ್ ಆಗೋಕ್ಕೆ ಹೋದರೆ ನೆಕ್ಸ್ಟು ಸೋಮವಾರ ನೈಟೇ ನಮಗೆ ಬೆಂಗಳೂರಿಗೆ ಹೋಗೋದಾಯಿತ್ತು. ಅದಕ್ಕೋಸ್ಕರ ಆ ಟೈಮೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ ಅಂಥೇಳಿ ನೈಟೆಲ್ಲ ನಾವು ಟ್ರಾವೆಲ್ಲೇ ಮಾಡಿದ್ವಿ. ಹಾಗಾಗಿ ಇವಾಗ ಇಲ್ಲಿ ಅಡುಗೆ ಎಲ್ಲ ರೆಡಿ ಆಯಿತು. ಊಟ ಮಾಡಿಕೊಂಡು ಇವಾಗ ಎಲ್ಲರಿಗೂ ಊಟಕ್ಕೆ ಕೊಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸಾರು ನೋಡಿ ಈ ರೀತಿ ಇಷ್ಟು ಮಾಡ್ಕೊಂಡಿದ್ವಿ. ಸಾಕಾಯಿತು ಎಲ್ಲರಿಗೂ. ತುಂಬ ಜಾಸ್ತಿನೂ ಆಗಲಿಲ್ಲ, ಸಾಕಾಗಲಿಲ್ಲ ಅಂತಲೂ ಅನ್ನಿಸ್ಲಿಲ್ಲ. ಸಾಂಬಾರೆಲ್ಲ ಕರೆಕ್ಟಾಗಿ ಆಯಿತು. ಇದಕ್ಕೆ ಇವಾಗ ಒಂದೊಂದು ಹಪ್ಳ ಕರ್ಕೊಂಡು ಎಲ್ಲರೂ ಊಟಕ್ಕೆ ಕೂತ್ಕೋತಾ ಇದ್ದೀವಿ. ಸೊ ಈ ರೀತಿ ಇತ್ತು ನಮ್ಮ ಮಂತ್ರಾಲಯದ ಟ್ರಿಪ್ಪು. ಸೊ ನೆಕ್ಸ್ಟು ಬರೋವಂಥ ವೀಡಿಯೋದಲ್ಲಿ ನಾನು ಹಂಪಿದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ವೀಡಿಯೋಗೊಂದು ಲೈಕ್ ಕೊಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಮೊದಲು ನೀವೇ ನೋಡ್ಬೋದು. ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್ ಬಾಯ್.